ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 104ನೇ ಪದ್ಯ. ಬಾದರಾಯಣ ಪೇಳ್ದ ಭಾರತ ಕಾದಿ ಕರ್ತನು ದಾರ ಶ್ರೀಪುರದಾದಿಕೇಶವ ಮೂರ್ತಿಗಂಕಿತವಾದ ಚರಿತೆಯನು ಮೇದಿನಿಯೊಳೆದ ನಾರು ಹೃದಯದೊಳಾದರಿಸಿ ಕೇಳ್ದ ಪರಮುದದಲ್ಲಿ ಆದಿಮೂರ್ತಿ ಸುರವರಾಧಿಪನೊಲಿವ ನನವರತ. ಬಾದರಾಯಣರಾಗಿರುವಂತಹ ಶ್ರೀ ವೇದವ್ಯಾಸದೇವರು ಹೇಳಿದ ಮಹಾಭಾರತಕ್ಕೆ ಆದಿಕರ್ತರಾದವನು ಶ್ರೇಷ್ಠನಾದ ಶ್ರೀ ವೈಕುಂಠಪುರದ ಆದಿಕೇಶವನು. ಅವನಿಗೆ ಅಂಕಿತವಾದ ಈ ಚರಿತ್ರೆಯನ್ನು ಭೂಮಿಯಲ್ಲಿ ಯಾರು ಹೃದಯದಲ್ಲಿ ಭಕ್ತಿಯಿಂದ ಕೇಳುವರೋ ಅಂತಹ ಆದಿಮೂರ್ತಿಯಾಗಿರುವಂತಹ ಪರಮಾತ್ಮನು ಸಂತೋಷದಿಂದ ಸದಾ ಒಲಿಯುವನು ಅಂತ ಹೇಳ್ತಾ ಇದ್ದಾರೆ. ಶ್ರೀ ವೇದವ್ಯಾಸದೇವರು ರಚಿಸಿದ ಮಹೋನ್ನತವಾದ ಕೃತಿ ಶ್ರೀಮನ್ ಮಹಾಭಾರತ. ಮಹಾಭಾರತದ ಮುಖ್ಯ ನಾಯಕ ಶ್ರೀಹರಿಯಾದ ಶ್ರೀಕೃಷ್ಣ. ಆದಿಕೇಶವ ಅಂದರೂ ಅವನೇ. ಅಂಥವನಿಗೆ ಸಮರ್ಪಣೆಯಾಗಿದೆ ಈ ಕೃತಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಶ್ರದ್ಧಾಭಕ್ತಿಗಳಿಂದ ಕೇಳುವ ಮನುಷ್ಯರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಆ ಮೂಲಕ ಮುಕ್ತಿಯನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಬಾದರಾಯಣ ಅಂದರೆ ಶ್ರೀ ವೇದವ್ಯಾಸದೇವರು ಬದರಿ ಕ್ಷೇತ್ರದಲ್ಲಿ ನೆಲೆಸುವುದರಿಂದ ಅವರಿಗೆ ಆ ಹೆಸರು ಬಂದಿದೆ. ಮಹಾಭಾರತವು ಸರ್ವಶ್ರೇಷ್ಠವಾದ ಮಹೋನ್ನತವಾದ ಕೃತಿ. ಅದನ್ನು ರಚಿಸಿದವರು ಸಾಕ್ಷಾತ್ ಶ್ರೀ ವೇದವ್ಯಾಸದೇವರು. ಆ ಮಹಾಭಾರತದ ನಾಯಕ ಶಿರೋಮಣಿ ಅಂತಂದರೆ ಆ ಒಂದೇ ಕಾರಣದಿಂದ ಸರ್ವಶ್ರೇಷ್ಠನಾದವನೆಂಬ ವಿಶೇಷಾಂಶ ತಿಳಿಸುತ್ತದೆ. ಅವನ ಮಹಿಮೆಯನ್ನು ಹೇಳುವ ಈ ಕೃತಿ ಅವನ ಪ್ರೀತಿಗೆ ಸಾಧನವಾಗಿದೆ. ಆದ್ದರಿಂದ ಇದನ್ನು ವಿವೇಕಿಗಳು ತಪ್ಪದೇ ಶ್ರವಣ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಹಾಭಾರತಕ್ಕೆ ಶ್ರೀಕೃಷ್ಣ ಕರ್ತ ಅಂದರೆ ಸೂತ್ರಧಾರ ಅಂತ ಅರ್ಥ. ಶ್ರೀ ಕನಕದಾಸರ ಬೊಂಬೆಯಾಟವನ್ನಾಡಿಸಿದೆ ಮಹಾಭಾರತದ ಒಂದು ಪದ್ಯ, ಅದರ ವಿವರಣೆ ಅಂತಿದೆ. ಮಹಾಭಾರತವನ್ನು ರಚಿಸಿದ ಕಾರಣಕ್ಕೆ ವೇದವ್ಯಾಸರನ್ನು ಸಾಕ್ಷಾತ್ ಪರಮಾತ್ಮ ಎಂಬುದನ್ನು ಪುರಾಣಗಳು ಹೇಳಿವೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹನ್ಯಃ ಪುಂಡರೀಕಾಕ್ಷ ಮಹಾಭಾರತ ಕೃದ್ಭವೇತ್. ಆದ್ದರಿಂದ ಮಹಾಭಾರತಕ್ಕೆ ಕಾರಣ ಪುರುಷರಾಗಿರುವಂತಹ ಶ್ರೀಕೃಷ್ಣ ಸಾಕ್ಷಾತ್ ಪರಮಾತ್ಮ ಎಂಬುದು ಕೈಮುತ್ಯ ಸಿದ್ಧನಾಯ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಮಹಿಮೆಯನ್ನು ತಿಳಿಯುವುದೇ ಅವನ ಒಲಿಮೆಗೆ ಕಾರಣವಾಗಿದೆ. ಅದೇ ಮುಕ್ತಿಗೆ ಸಾಧನವಾಗಿದೆ. ಅದೇ ಮುಖ್ಯ ತಾತ್ಪರ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಪುರ ಅಂದರೆ ಬೇಲೂರು. ಕನಕದಾಸರು ಈ ಕೃತಿಯನ್ನು ರಚನೆ ಮಾಡಿದ್ದು ಬೇಲೂರಿನಲ್ಲಿ ಕೆಲಕಾಲ ನೆಲೆಸಿದ್ದಾಗ. ಶ್ರೀಪುರ ಎಂಬುದಕ್ಕೆ ವೈಕುಂಠ ಅನ್ನೋದು ಇನ್ನೊಂದು ಅರ್ಥ ಇದೆ. ಮಹಾಲಕ್ಷ್ಮಿಯೇ ವೈಕುಂಠಕ್ಕೆ ಮುಖ್ಯ ಅಭಿಮಾನಿ ದೇವತೆ ಎಂಬ ಶಾಸ್ತ್ರವಚನದ ಹಿನ್ನೆಲೆಯಲ್ಲಿ ವೈಕುಂಠ ಎಂಬ ಅರ್ಥ ಅತ್ಯಂತ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕುಲಗಿರಿಗಳನ್ಮಯವು ಧಾರಣೆ ಜಲದಿ ಪಾವಕ ಮರುತ ಜಲನಭ ಜಲಜ ಸಕಶೀತಾಂಶು ತಾರೆಗಳುಳ್ಳ ಪರ್ಯಂತ ಚಲನೆ ಇಲ್ಲದೆ ನಿನ್ನ ಚರಿತೆಯು ಬಲಿದು ಧರೆಯೊಳಗೊಪ್ಪುವಂದದಿ ಚಲುವ ಚೆನ್ನಿಗರಾಯ ರಕ್ಷಿಸು ನಮ್ಮ ನನವರತ. ಕುಲಪರ್ವತಗಳ ಅನ್ವಯ ಭೂಮಿ, ಸಮುದ್ರ, ಅಗ್ನಿ, ವಾಯು, ಜಲ, ಆಕಾಶ, ಸೂರ್ಯ, ಚಂದ್ರ ಹಾಗೂ ನಕ್ಷತ್ರಗಳು ಇರುವವರೆಗೂ ಸಹ ಅಚಲವಾಗಿ ನಿನ್ನ ಈ ಹರಿಭಕ್ತಿ ಸಾರದ ಚರಿತ್ರೆಯು ಹೆಚ್ಚು ಹೆಚ್ಚಾಗಿ ಪ್ರಸಾರವಾಗುತ್ತಾ ಭೂಮಿಯಲ್ಲಿ ಕಂಗೊಳಿಸುವಂತೆ ಎಲ್ಲೇ ಚೆಲ್ಲುವ ಚೆನ್ನಿಗರಾಯನಾದ ಶ್ರೀ ಕೇಶವನೇ ಮಾಡಪ್ಪ ಅಂತ ಬೇಡ್ಕೊತಾ ಇದ್ದಾರೆ. ಅಂತಹ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಹರಿಭಕ್ತಿ ಸಾರವು ಚಿರಕಾಲ ಉಳಿಯುವಂತಹ ಅಮೋಘವಾದ ಕೃತಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಕೃತಿ ಚಿರಕಾಲ ಭೂಮಿಯಲ್ಲಿ ಉಳಿಯಲಿ ಅಂತ ಹೇಳ್ತಾರೆ. ಮೇರು ಮೊದಲಾದ ಕುಲ ಪರ್ವತಗಳು ಇರುವವರೆಗೂ, ಸಮುದ್ರ, ಭೂಮಿ ಮೊದಲಾದ ಪಂಚಭೂತಗಳು, ಸೂರ್ಯ, ಚಂದ್ರ ಇರುವವರೆಗೂ ಅಂತ ಹೇಳ್ತಾ ಇದ್ದಾರೆ.
ಧಾರುಣಿ ಅಂದರೆ ಭೂಮಿ, ಜಲಧಿ ಅಂದರೆ ಸಮುದ್ರ, ಪಾವಕ ಅಂದರೆ ಅಗ್ನಿ, ಮರುತ ಅಂದರೆ ಗಾಳಿ, ನಭ ಅಂದರೆ ಆಕಾಶ, ಶೀತಾಂಶು ಅಂದರೆ ಚಂದ್ರ, ತಾರೆ ನಕ್ಷತ್ರ, ಧರೆ ಅಂದರೆ ಭೂಮಿ. ಕುಲಪರ್ವತಗಳು ಮೊದಲಾದವುಗಳು ಪ್ರಳಯ ಕಾಲದಲ್ಲಿ ಇರುವಂತಹ ಚಿರವಸ್ತುಗಳು. ಅದರಂತೆ ಈ ಕೃತಿಯು ಸಹ ಚಿರಕಾಲ ಉಳಿಯಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕುಲಪರ್ವತಗಳೆಂದರೆ ಮೇರು, ಮಂದರ ಮೊದಲಾದ 7, ಅದರಂತೆ ಸಪ್ತಸಾಗರಗಳು ಎಂದರೆ ಲವಣ ಮೊದಲಾದ 7 ಸಾಗರಗಳು. ಜಲಜ ಸಖ ಅಂತಂದರೆ ಸೂರ್ಯ. ಜಲಜ ಅಂದರೆ ಕಮಲ, ಕಮಲ ಅರಳೋದು ಸೂರ್ಯನ ಉದಯವಾದಾಗ. ಆ ಹಿನ್ನೆಲೆಯಲ್ಲಿ ಜಲಜ ಸಖ ಅಂತ ಹೇಳ್ತಾರೆ. ಶೀತಾಂಶು ಅಂದರೆ ಚಂದ್ರ. ಶೀತ ಅಂದರೆ ತಂಪು, ಅಂಶು ಅಂದರೆ ಕಿರಣ, ಆದ್ದರಿಂದ ತಂಪು ಕಿರಣ ಚಂದ್ರನಿಗೆ ಶೀತಾಂಶು ಅಂತ ಹೇಳ್ತಾರೆ. ಈ ಮಾತು ವಾಲ್ಮೀಕಿಗಳ ರಾಮಾಯಣವು ಹೇಗೆ ಭೂಮಿಯಲ್ಲಿ ಬೆಟ್ಟಗಳು ನಿಂತಿರುವವರೆಗೂ ನದಿಗಳು ಹರಿಯುತ್ತಿರುವವರೆಗೂ ಉಳಿಯಲಿ ಎಂದು ವಾಲ್ಮೀಕಿಗಳಿಗೆ ಬ್ರಹ್ಮದೇವರು ನೀಡಿದ ವರದ ಹಿನ್ನೆಲೆಯಲ್ಲಿ ತುಂಬ ಅರ್ಥವತ್ತಾದ್ದು ಅಂತ ಹೇಳ್ತಾ ಇದ್ದಾರೆ. ಯಾವ ಸ್ಥಾಸ್ಯಂತೆ ಗಿರಯಃ ಸರಿತಶ್ಚ ಮಹಿತಲೆ ತಾವದ್ ರಾಮಾಯಣ ಕಥಾ ತತ್ಕೃತಾ ಪ್ರಚರಿಷ್ಯತೆ. ಬ್ರಹ್ಮದೇವರು ರಾಮಾಯಣವು ಉಳಿದಿರುವವರೆಗೂ ವಾಲ್ಮೀಕಿಗಳು ಬ್ರಹ್ಮಲೋಕದಲ್ಲಿ ನೆಲೆಸಲಿ ಎಂಬ ವರವನ್ನು ಸಹ ನೀಡಿದ ವಿವರ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿದೆ. ಯಾವದ್ ರಾಮಕಥಾ ತ್ವತ್ಕೃತ ಪ್ರಚರಿಷ್ಯತೆ ತಾವದ್ ಊರ್ಧ್ವಮಧಶ್ಚ ತ್ವಂ ಮಲ್ಲೋಕೇಶು ನಿವಸ್ಯಸಿ ಅಂತ ಹೇಳಿದ್ದಾರೆ. ಈ ಮಾತಿನ ಹಿನ್ನೆಲೆಯಲ್ಲಿ ಹರಿಭಕ್ತಿ ಸಾರದ ಕೃತಿಯು ಚಿರಕಾಲ ಉಳಿಯುವಂತೆ ಇದನ್ನು ರಚಿಸಿದ ಶ್ರೀ ಕನಕದಾಸರು ಹರಿಲೋಕದಲ್ಲಿ ನೆಲೆಸುವರು ಎಂಬ ವಿಶೇಷವಾಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. 100 ಕನ್ಯಾದಾನವನು ಭಾಗೀರಥೆ ಸ್ನಾನವನು ಮಿಗೆ ಕೈಯಾರೆ ಗೋಗಳ ಪ್ರೇಮದಿಂದಲಿ ಭೂಸುರರಿಗೊಲಿದು ಊರುಗಳ 100 ಅಗ್ರಹಾರವ ಧಾರೆಯರದಿತ್ತಂತೆ ಫಲ ಕೈ ಸೇರುವುದು ಹರಿಭಕ್ತಿ ಸಾರದ ಕಥೆಯ ಕೇಳಿದವರಿಗೆ. ಹರಿಭಕ್ತಿ ಸಾರದ ಕಥೆಯನ್ನು ಶ್ರವಣ ಮಾಡುವವರಿಗೆ 100 ಕನ್ಯಾದಾನ ಮಾಡಿದ ಫಲ, ಗಂಗಾ ಸ್ನಾನವನ್ನು ಮಾಡಿದ ಫಲ ಹಾಗೂ ಸ್ವತಃ ತಮ್ಮ ಕೈಯಿಂದ ಬ್ರಾಹ್ಮಣರಿಗೆ ಭಕ್ತಿಪೂರ್ವಕವಾಗಿ ಗೋದಾನಗಳನ್ನು ಮಾಡಿದ ಫಲ, ಊರುಗಳನ್ನು ದಾನ ಮಾಡಿದ ಫಲ, 100 ಅಗ್ರಹಾರಗಳನ್ನು ದಾನ ಮಾಡಿದ ಫಲ ಅವರ ಕೈ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹರಿಭಕ್ತಿ ಸಾರದ ಫಲದ ಶ್ರುತಿ ಈ ಪದ್ಯದಲ್ಲಿ ಮುಂದುವರೆದಿದೆ. ಹರಿಪ್ರೀತಿ ಮುಖ್ಯವಾಗಿ ಹರಿಭಕ್ತಿ ಸಾರದ ಫಲ. ಅದರೊಂದಿಗೆ ಅದರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅನೇಕ ವಿಧವಾದ ಫಲಗಳನ್ನು ಇದರಲ್ಲಿ ತಿಳಿಸಿದ್ದಾರೆ. ಕನ್ಯಾದಾನ, ಗಂಗಾ ಸ್ನಾನ, ಗೋದಾನ, ಗ್ರಾಮದಾನ, ಗ್ರಹಾಳ ದಾನ ಮೊದಲಾದ ಮಹಾದಾನವೆಂದು ಇವೆಲ್ಲ ಪ್ರಸಿದ್ಧವಾದ ದಾನಗಳು. ಇವುಗಳಲ್ಲಿ ಒಂದೊಂದು ದಾನವನ್ನು ಮಾಡುವುದು ಬಹಳ ಪುಣ್ಯಕರವಾದದ್ದು. ಆದರೆ ಹರಿಭಕ್ತಿ ಸಾರ ಶ್ರವಣ ಈ ಎಲ್ಲ ಪುಣ್ಯಗಳನ್ನು ಒಟ್ಟಾಗಿಯೇ ನೀಡುವುದು ಅಂಥೇಳಿ ಹೇಳ್ತಾ ಇದ್ದಾರೆ. ದಾನ ನೀಡುವುದು ಸಹ ವಿಪ್ರರಿಗೆ. ವಿಪ್ರರು ಎಂದರೆ ವೇದಾದಿ ಸಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂತಹ ಮಹಾಜ್ಞಾನಿಗಳು. ಇದನ್ನು ಭೂಸುರರು ಎಂಬ ಪದದಿಂದ ಸೂಚಿಸಿದ್ದಾರೆ. ಭೂಮಿಯ ಮಟ್ಟಿಗೆ ವಿಪ್ರರೇ ದೇವತೆಗಳು ಅಂತ ಅರ್ಥ. ಶ್ರೀಹರಿಯು ವಿಶೇಷ ಸನ್ನಿಧಾನವಿರಿಸಿರುವ ವಸ್ತುಗಳಲ್ಲಿ ವಿಪ್ರರಿಗೆ ಅಗ್ರಸ್ಥಾನ. ಅಂತಹ ವಿಪ್ರರಿಗೆ ಶ್ರೇಷ್ಠ ದಾನಗಳನ್ನು ಮಾಡಿದಾಗ ಬರುವ ಫಲ ಉಹೆಗೂ ನಿಲುಕದ್ದು ಅಂತ ಹೇಳ್ತಾರೆ. ಅಂತಹ ಪುಣ್ಯದ ರಾಶಿಯನ್ನು ನೀಡುವ ಸಾಮರ್ಥ್ಯ ಶ್ರೀಹರಿಭಕ್ತಿ ಸಾರದ್ದು ಅಂತ ಹೇಳ್ತಾ ಇದ್ದಾರೆ. ಈ ಕೃತಿಗೆ ಅನ್ವಯಿಸುವ ನಿರೂಪಿತವಾಗಿರುವ ಫಲಶ್ರುತಿ ಒಟ್ಟಾಗಿ ಪರಮಾತ್ಮನ ಮಹಾತ್ಮೆಯನ್ನು ಪ್ರತಿಪಾದಿಸುವ ಸಕಲ ಗ್ರಂಥಗಳಿಗೂ ಅನ್ವಯಿಸುತ್ತೆ ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಮೇರು ಮಂದರ ನಿಭ ಸುವರ್ಣವ ವಾರಿ ಮಧ್ಯದೊಳಿರುವ ವನಿಯ ನಾರಿಯರ ಗಾಯತ್ರೆ ಪಶುಗಳ ನಿತ್ತ ಫಲಬಹುದು ಧಾರಿಣಿಯೊಳಿ ಭಕ್ತಿ ಸಾರವನಾರು ಓದುವರವರಿಗನುದಿನ ಚಾರುವರಗಳ ನಿತ್ತು ರಕ್ಷಿಪನಾದಿ ಕೇಶವನು. ಇಲ್ಲಿ ಹೇಳ್ತಾ ಇದ್ದಾರೆ, ಮೇರು ಮಂದರದಷ್ಟು ಚಿನ್ನ,
ಸಮುದ್ರ ಮಧ್ಯದಲ್ಲಿರುವ ಸಮಸ್ತ ಭೂಮಂಡಲದ ಕಣ್ಣೆಣ್ಣೆ ದಾನ ಮಾಡಿದ ಫಲ, ಗಾಯತ್ರಿ ಉಪದೇಶ ಮಾಡಿದ ಫಲ, ಗೋದಾನ ಮಾಡಿದ ಫಲ ಮೊದಲಾದ ಫಲಗಳು ಈ ಹರಿಭಕ್ತಿ ಸಾರವನ್ನು ಅನುದಿನ ಓದುವವರಿಗೆ ಲಭಿಸುವವು. ಅದರೊಂದಿಗೆ ಆದಿಕೇಶವನಾಗಿರುವಂತಹ ಪರಮಾತ್ಮನು ಬೇಡಿದ ವರಗಳನ್ನೆತ್ತು ಪರಿಪಾಲಿಸುವನು ಅಂತ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿಯೂ ಶ್ರೀ ಹರಿಭಕ್ತಿ ಸಾರದ ಫಲಶ್ರುತಿ ಮುಂದುವರೆದಿದೆ. ಹಿಂದೆ ತಿಳಿಸಿದ ದಾನಗಳೊಂದಿಗೆ ಸುವರ್ಣದಾನ, ಕನ್ಯಾದಾನ, ವಟುಗಳಿಗೆ ಬ್ರಹ್ಮೋಪದೇಶ, ವಿಪ್ರರಿಗೆ ಗೋದಾನಗಳು ಮಾಡಿದ ಫಲ ಶ್ರೀ ಹರಿಭಕ್ತಿ ಸಾರವನ್ನು ಪ್ರತಿನಿತ್ಯ ಓದುವರಿಗೆ ಲಭಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅವನಿ ಅಂದರೆ ಭೂಮಿ, ಧಾರಣಿ ಅಂದರೆ ಭೂಮಿ, ಚಾರು ಅಂದರೆ ಮನೋಹರ, ನಿಭ ಅಂದರೆ ಸದೃಶ ಸಮಾನ. ಹಿಂದಿನ ಪದ್ಯಗಳಲ್ಲಿ ಇದನ್ನು ಶ್ರವಣ ಮಾಡುವವರಿಗೆ ಬರುವ ಫಲದ ನಿರೂಪಣೆ ಬಂದಿದ್ದರೆ, ಈ ಪದ್ಯದಲ್ಲಿ ಹರಿಭಕ್ತಿ ಸಾರನ್ನು ಓದುವವರಿಗೆ ಬರುವ ಫಲವನ್ನು ಹೇಳ್ತಾ ಇದ್ದಾರೆ. ಶ್ರವಣ ಮಾಡುವುದು ಪುಣ್ಯಕರವಾಗಿರುವಂತೆ ಇದನ್ನು ಪಾರಾಯಣಾದಿಗಳನ್ನು ಮಾಡಿ ಇತರರಿಗೆ ಶ್ರವಣ ಮಾಡಿಸುವುದು ಸಹ ಅತ್ಯಂತ ಪುಣ್ಯಕರವಾದ ಕೆಲಸ ಅಂತ ಹೇಳ್ತಾರೆ. ಇಂತಹ ಬಗೆ ಬಗೆಯ ಫಲಗಳನ್ನಲ್ಲದೆ ಬೇರೆ ಯಾವುದೇ ಬಯಕೆ ಮನಸ್ಸಿಲ್ಲಿದ್ದರೂ ಸಹ ಪರಮಾತ್ಮ ಅದನ್ನು ನೆರವೇರಿಸುವನು ಎಂಬುದನ್ನು ಚಾರು ವರಗಳನ್ನಿತ್ತು ಎಂಬ ಪದದಿಂದ ಸೂಚಿಸ್ತಾ ಇದ್ದಾರೆ. ಒಟ್ಟೇನು ಹೇಳಬೇಕಾಗಿದೆ ಅಂದರೆ, ಹರಿಭಕ್ತಿ ಸಾರ ಓದುವುದರಿಂದ ಸರ್ವಾಭಿಷ್ಟ ಸಿದ್ಧವಾಗುತ್ತೆ ಅಂತ ಹೇಳ್ತಾರೆ. ಈ ಮೊದಲೇ ಹೇಳಿದಂತೆ ಪರಮಾತ್ಮನ ಮಹಾತ್ಮ್ಯವನ್ನು ತಿಳಿಸುವ ಪ್ರತಿಯೊಂದು ಕೃತಿಯೂ ಹೀಗೆ ಸಕಲ ಬಗೆಯ ಅನಿಷ್ಟಗಳನ್ನು ಪರಿಹಾರ ಮಾಡಿ ಸಕಲ ಮನೋಭಿಷ್ಟಗಳನ್ನು ಪೂರ್ತಿ ಮಾಡುತ್ತವೆ ಎಂದು ಶಾಸ್ತ್ರದಲ್ಲಿ ನಿರೂಪಿತವಾಗಿದೆ. ನಿರೂಪಿತವಾಗಿರುವಂತಹ ಪ್ರಮೇಯಗಳಲ್ಲಿ ಒಂದಾಗಿದೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕನಕದಾಸರು ಕೇಶವನಾಮದಲ್ಲಿಯೂ ಹೇಳಿದ್ದಾರೆ, ನಿತ್ಯ ಪಾರಾಯಣ ಮಾಡಿರಿ ಅಂಥೇಳಿ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು, ಸಂತೋಷದಿಂದ ಭಕ್ತಿಯಿಂದ ಮಾಡ್ತೇನಪ್ಪ. ದೋಷ ರಾಶಿಗಳನ್ನು ನಾಶ ಮಾಡಬೇಕಪ್ಪ ಕೇಶವ, ಲಕ್ಷ್ಮೀಪತಿಯಾಗಿರುವಂತಹ. ನೋಡ್ರಿ, ನಾವು ಪ್ರತಿ ಕ್ಷಣಕ್ಕೆ ಅನೇಕ ಪಾಪಗಳು ಮಾಡ್ತೇವೆ, ಅದನ್ನು ಇದು ಮಾಡ್ತೇವೆ. ನಿನಗೇ ಶರಣು ಹೊಕ್ಕಿದ್ದೇನಪ್ಪ. ಆದ್ದರಿಂದ ಮರಣ ಸಮಯದಲ್ಲಿ ನಿನ್ನ ಸ್ಮರಣೆ ಕರುಣಿಸಪ್ಪ ನಾರಾಯಣ. ನನ್ನ ಭವದ ಸಂಸಾರದ ಹೊಲಸನ್ನೆಲ್ಲ ತೊಳೆದು ಹಾಕಿ ನಿನ್ನ ಜ್ಞಾನವನ್ನು ಕೊಟ್ಟು ಆ ಯಮನ ಬಾಧೆಯನ್ನು ಬಿಡಿಸಪ್ಪ ಅಂತ ಬೇಡ್ಕೊತಾರೆ ಮಾಧವನಿಗೆ. ಗೋವಿಂದ, ಹಿಂದೆ ಅನೇಕ ಯೋನಿಗಳಲ್ಲಿ ಹುಟ್ಟಿ ಬಂದು ನೊಂದಿದ್ದೇನೆ, ಇಂದು ನಿನ್ನನ್ನು ಸ್ಮರಣೆ ಮಾಡ್ತಾ ಇದ್ದೇನೆ. ಈ ಸಂಸಾರದ ಬಂಧನದಿಂದ ನನ್ನನ್ನು ಬಿಡುಗಡೆ ಮಾಡಪ್ಪ ಗೋವಿಂದ. ಮಂದಿಯೊಳಗೆ ಭ್ರಷ್ಟ ಅಂತ ಅನಿಸ್ಬೇಡ ಕೃಷ್ಣ, ನಿನಗಿಷ್ಟೇ ಬೇಡ್ಕೋತೇನೆ. ಆದ್ದರಿಂದ ನನ್ನನ್ನು ಶಿಷ್ಟರೊಳಗೆ ಇಟ್ಟು ಕಷ್ಟಗಳನ್ನು ಬಿಡಿಸಪ್ಪ ವಿಷ್ಣು ಅಂತ ಬೇಡ್ಕೋತಾರೆ. ಒಂದೊಂದು ಪದ್ಯದಲ್ಲಿ ಎಷ್ಟು ಸುಂದರವಾಗಿ ಬಿಡ್ತಾ ಇದ್ದಾರೆ ನೋಡ್ರಿ. ಮೊದಲು ನಿನ್ನ ಪಾದವನ್ನು ಅತ್ಯಂತ ಸಂತೋಷದಿಂದ ಪಾದ ಪೂಜೆಯನ್ನು ಮಾಡ್ತೇನೆ. ನೀನು ಯಾವಾಗಲೂ ನನ್ನ ಹೃದಯ ಮಂದಿರದಲ್ಲಿರಪ್ಪ ಮಧುಸೂದನ. ಅನೇಕ ಜನ್ಮಗಳಲ್ಲಿ ಅನಂತ ಪಾಪಗಳನ್ನು ಮಾಡಿದ್ದೇನೆ, ಅವುಗಳು ಕವಿದುಕೊಂಡು ಕೂತ್ಕೊಂಡಿವೆ. ಆ ಪಾಪಗಳೆಲ್ಲ ಸವೆದು ಹೋಗುವಂತೆ ಮಾಡಿ ಆ ಯಮನ ಬಾಧೆಯನ್ನು ಬಿಡಿಸಪ್ಪ ತ್ರಿವಿಕ್ರಮ. ಕಾಮಜನಕನಾಗಿರುವಂತಹ ಆ ಕಾಮನಿದ್ರಲ್ಲಿ ಸಿಕ್ಕಾಕೊಂಡು ನೀನು ಮರೆತು ಬಿಡ್ತೇನೆ. ಆ ಕಾಮನ ತಂದೆ ನೀನು. ನಿನ್ನ ನಾಮವನ್ನು ಪ್ರೇಮದಿಂದ ಪಾಡುವಂತಹ ನೇಮ ನನಗೆ ಕೊಡು ತ್ರಿವಿಕ್ರಮ ಅಂತ ಬೇಡ್ಕೋತಾ ಇದ್ದಾರೆ. ಕವಿದುಕೊಂಡು ಇರುವ ಪಾಪ ಎಲ್ಲ ಹೋಗಬೇಕು, ಜವನ ಬಾಧೆ ಬಿಡಿಸಬೇಕು. ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತಹ ನೇಮವನ್ನು ಸ್ವಾಮಿಯ ವಾಮನ ಕೊಡಪ್ಪ ಅಂತ ಇದ್ದಾರೆ. ಕಾಮಜನಕನಾಗಿರುವಂತಹ ಹೇ ಪರಮಾತ್ಮ,
ಯಾವಾಗಲೂ ನನ್ನ ಬಾಯಲ್ಲಿ ನಿನ್ನ ನಾಮ ಬರುವಂತೆ ಮಾಡು. ನನ್ನ ಹೃದಯ ಮಂದಿರದಲ್ಲಿ ಯಾವಾಗಲೂ ಅಲ್ಲೇ ಇದ್ದು ನನಗೆ ಶ್ರೀಧರ ನನಗೆ ಸಂತೋಷವನ್ನು ತಂದು ಕೊಡಪ್ಪ. ಹೊಟ್ಟೆಗೋಸ್ಕರ ಸುಳ್ಳು ಮಾತುಗಳನ್ನಾಡಿ ವಿಷಯದಲ್ಲಿ ರಸಿಕ ಅಂತ ಅನಿಸ್ಬೇಡಪ್ಪ ಋಷಿಕೇಶ. ಹುಸಿಯನ್ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ. ಅಬ್ಧಿಯೊಳಗೆ ಬಿದ್ದು ನಾನು ಉದ್ದುಕೊಂಬೆನಯ್ಯ ಭವದಿ ಗೆದ್ದು ಪೋಪ ಬುದ್ಧಿ ತೋರೋ ಪದ್ಮನಾಭನೆ. ಈ ಸಂಸಾರ ಎಂಬುವಂಥ ಸಮುದ್ರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇನೆ. ಅದನ್ನು ಅಲ್ಲಿಂದ ಗೆದ್ದು ಹೊರಗೆ ಬರುವಂತೆ ಮಾಡಪ್ಪ ಪದ್ಮನಾಭ. ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ ಜೀವಿಯೊಳಗೆ ನುಡಿಸು ಶ್ರೀ ಮಹಾನುಭಾವನಾದ ದಾಮೋದರ ಅಂತ ಇದೆ. ಯಾವಾಗಲೂ ನಿನ್ನ ನಾಮವನ್ನು ನುಡಿಸುವಂತೆ ಮಾಡಪ್ಪ. ನನ್ನ ನಾಲಿಗೆಯಲ್ಲಿ ನಿನ್ನ ನಾಮ ಯಾವಾಗಲೂ ಇರುವಂತೆ ಮಾಡು. ಪಂಕಜಾಕ್ಷ ನೀನು ಎನ್ನ ಮಂಕು ಬುದ್ಧಿ ಬಿಡಿಸಿ ನಿನ್ನ ಕಿಂಕರನ್ನು ಮಾಡಿಕೊಳ್ಳೋ ಸಂಕರ್ಷಣ. ಸಂಕರ್ಷಣ, ನನ್ನ ಮನಸ್ಸು ಆ ಕಡೆ ಈ ಕಡೆ ಆಕರ್ಷಣವಾಗ್ತಾಯಿತ್ತು. ಆದರೆ ನೀನು ಕಮಲಾಕ್ಷನಾಗಿರುವಂತಹ ಕರುಣಾಸಮುದ್ರನಾಗಿರುವಂತಹ ನನ್ನ ಮಂಕು ಬುದ್ಧಿಯನ್ನು ಬಿಡಿಸಿ ನಿನ್ನ ಸೇವಕನನ್ನಾಗಿ ಮಾಡ್ಕೊಳ್ಳಪ್ಪ. ಸೇವಕನನ್ನು ಮಾಡ್ಕೊ. ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಘಾಸಿ ಮಾಡದಿರೋ ಎನ್ನು ವಾಸುದೇವನ್. ಎಷ್ಟು ಜನ್ಮ ಬಂದ್ರೇನಪ್ಪ, ನಾನು ನಿನ್ನ ದಾಸ ಅಲ್ಲೇನೋ. ಇನ್ನು ಈ ಸಂಸಾರದಲ್ಲಿ ನನ್ನ ಬೀಳಿಸಿ ಘಾಸಿ ಮಾಡಬೇಡಪ್ಪ ವಾಸುದೇವ, ನಿಂಗೆ ಬೇಡ್ಕೋತೇನೆ. ಬುದ್ಧಿಶೂನ್ಯನಾಗಿ ನನಗೆ ಕದ್ದ ಕಳ್ಳನಾದೆ, ನಿನಗೆ ತಿದ್ದಿ ಹೃದಯ ಶುದ್ಧ ಮಾಡೋ ಬುದ್ಧಿಶೂನ್ಯನಾದ ನಾನು ನಾನೇ ದೇವರು ಅದು ಇದು ಅನ್ಕೋತ ಕಳ್ಳನಾಗಿದ್ದೆ. ಆ ಹೃದಯವನ್ನು ಶುದ್ಧ ಮಾಡಿ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ, ನಾನು ಯಾವಾಗಲೂ ನಿನ್ನ ಸೇವಕ ಅನ್ನುವುದ ಬುದ್ಧಿಯನ್ನು ಕೊಡಪ್ಪ ಪ್ರದ್ಯುಮ್ನ ಅಂತ ಬಿಟ್ಕೋತಾರೆ. ಜನನಿ ಜನಕ ನೀನೆ ಎಂದು ನೆನವೆನಯ್ಯ ದೀನ ಬಂಧು ಎನಗೆ ಮುಕ್ತಿ ಪಾಲಿಸಿಂದು ಅನಿರುದ್ಧನೇ. ಅಪ್ಪ ಅನಿರುದ್ಧ, ನೀನೇ ತಂದೆ ತಾಯಿ ಅಂಥೇಳಿ ಯಾವಾಗಲೂ ನಿನ್ನನ್ನು ನೆನೆಸ್ತಾ ಇರ್ತೇನೆ. ನೀನೇ ದೀನರಿಗೆ ಬಂಧುವಾಗಿದ್ದಿ, ನೀನೇ ನನಗೆ ಮುಕ್ತಿಯನ್ನು ಕೊಡಪ್ಪ ಅಂತ ಹೇಳ್ತಾ ಇದ್ದಾರೆ. ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಪ್ರೇಮ ಇರಿಸೋ ಚರಣದಲ್ಲಿ ಕ್ಷೇಮ ಪುರುಷೋತ್ತಮ. ಒಂದೊಂದು ಶಬ್ದ ಎಷ್ಟು ಸುಂದರವಾಗಿದೆ, ಒಂದೊಂದು ಪದ್ಯದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಿನ್ನ ನಾಮವನ್ನು ಸಂತೋಷದಿಂದ ಸ್ಮರಿಸುವಂತೆ ಮಾಡು. ಮತ್ತು ನಿನ್ನ ಪಾದಕಮನದಲ್ಲಿಯೇ ನನ್ನ ಪ್ರೇಮ ಇರಬೇಕು. ಇಟ್ಟು ನನ್ನನ್ನು ರಕ್ಷಿಸಪ್ಪ ಅಂತ ಹೇಳ್ತಾ ಇದ್ದಾರೆ. ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜಕ ನೆನೆಸೋ ಎನ್ನ ಭೇದ ಮಾಡದಿರೋ ಎನ್ನು ಅಶ್ರೀ ಅದೋಕ್ಷ. ಅಪ್ಪ ಅದೋಕ್ಷದ ಆ ಭಕ್ತಿ ಬರಬೇಕಾಗಿದ್ದರೆ, ನಿನ್ನಲ್ಲಿ ಇದಾಗಬೇಕಾಗಿದ್ದರೆ ಸಾಧುಗಳ ಸಂಘ ಬೇಕು. ಆ ಸಂಘವನ್ನು ನೀನೇ ತಂದುಕೊಟ್ಟು ಯಾವಾಗಲೂ ನಿನ್ನ ಪಾದ ಭಜಕ ನೆನೆಸಪ್ಪ. ನನ್ನ ಮನಸ್ಸು ಯಾವಾಗಲೂ ನಿನ್ನ ಪಾದ ಕಮಲದಲ್ಲಿಯೇ ಇರಬೇಕು. ಆ ರೀತಿ ನನ್ನನ್ನು ನೋಡಪ್ಪ ಪರಮಾತ್ಮ, ಅನುಗ್ರಹ ಮಾಡು ಅಂತ ಬೇಡ್ಕೊತಾ ಇದ್ದಾರೆ ಅದೋಕ್ಷಗಾಣ. ಚಾರು ಚರಣ ತೋರಿ ಎನೆಗೆ ಪಾರುಗಾಣೆ ಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೆ. ನಿನ್ನ ಆ ಮಂಗಳಕರವಾದ ಸುಂದರವಾದ ಪಾದಗಳನ್ನು ತೋರಿಸಿ ನನ್ನನ್ನು ಈ ಸಂಸಾರ ಸಮುದ್ರದಿಂದ ಪಾರು ಮಾಡಪ್ಪ. ನಾನು ನಿನ್ನ ಮೇಲೆ ಭಾರ ಹಾಕಿದ್ದೇನೆ, ನಿನ್ನ ಬಿಟ್ಟರೆ ನನ್ನ ಗತಿ ಯಾರೂ ಇಲ್ಲ. ನರಸಿಂಹ, ನನ್ನನ್ನು ರಕ್ಷಿಸು ಅಂತ ಇದೆ. ಸಂಚಿತಾರ್ಥ ಪಾಪಗಳನ್ನು ಕಿಂಚಿತ್ತಾದರುಳಿಯದಂತೆ ಮುಂಚಿತಾಗಿ ಕಳೆಯಬೇಕು ಸ್ವಾಮಿ ಅಚ್ಯುತ. ಅಪ್ಪ ಅಚ್ಯುತ, ಅನೇಕ ಜನ್ಮಗಳಲ್ಲಿ ಅನೇಕ ಪಾಪಗಳನ್ನು ಸಂಗ್ರಹ ಮಾಡಿಟ್ಟಿದ್ದೇನೆ. ಆ ಪಾಪಗಳನ್ನೆಲ್ಲ ತೆಗೆದುಹಾಕು, ಒಂಚೂರು ಉಳಿದಿರಬಾರ್ದು ಆ ಪಾಪಗಳು. ಹಾಗೆ ನನ್ನನ್ನು ರಕ್ಷಿಸಪ್ಪ ಅಂಥೇಳಿ ಅಚ್ಯುತ ಬೇಡ್ತಾ ಇದ್ದಾರೆ. ಜ್ಞಾನ ಭಕುತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಎನ್ನ ಹೀನ ಬುದ್ಧಿ ಬಿಡಿಸೋ ಮುನ್ನ ಶ್ರೀ ಜನಾರ್ದನ. ಅಪ್ಪ ಜನಾರ್ದನ, ಜ್ಞಾನ ಭಕ್ತಿ ವೈರಾಗ್ಯ ಕೊಡು.
ಯಾವಾಗಲೂ ನಿನ್ನ ಧ್ಯಾನ ಮಾಡ್ತಾ ಇರಬೇಕು. ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮ ಸ್ವಾಮಿ ಅಂತ ನಿನ್ನ ಧ್ಯಾನ ಮಾಡ್ತಾ ಇರಬೇಕು. ನನ್ನ ಹೀನ ಬುದ್ಧಿಯನ್ನು ಬಿಡಿಸಪ್ಪ ಜನಾರ್ದನ ಅಂತ ಬೇಡ್ಕೋತಾ ಇದ್ದಾರೆ. ಜಪತಪಾನುಷ್ಠಾನವನ್ನು ಒಪ್ಪುವಂತೆ ಮಾಡಲಿಲ್ಲ, ತಪ್ಪು ಕೋಟಿ ಕ್ಷಮಿಸಬೇಕು ಹೇ ಉಪೇಂದ್ರ. ಉಪೇಂದ್ರ, ಜಪ ತಪ ಯಾವ ಅನುಷ್ಠಾನವನ್ನು ಸರಿಯಾಗಿ ಮಾಡಲೇ ಇಲ್ಲ. ನೀನು ಒಪ್ಪುವಂತೆ ಮಾಡಲಿಲ್ಲ. ಹೆಂಗೆ ಮಾಡಬೇಕು? ಆ ಪರಮಾತ್ಮ ಅನುಗ್ರಹ ಮಾಡುವಂತೆ ಮಾಡಬೇಕು. ಅಂತಹ ತಪ್ಪು ಕೋಟಿಗಳು ನನ್ನಿಂದ ಆಗಿವೆ, ಕೋಟಿ ಕೋಟಿ ತಪ್ಪುಗಳು. ಅದನ್ನೆಲ್ಲ ಕ್ಷಮಿಸಿ ನನ್ನ ಉದ್ಧಾರ ಮಾಡಪ್ಪ ಉಪೇಂದ್ರ. ಮೊರೆ ಇಡುವೆ ನಯ್ಯ ನಿನಗೆ, ಸೆರೆಯ ಬಿಡಿಸು ಭವದಯನೆಗೆ, ಇರಿಸು ಭಕ್ತರೊಳಗೆ ಪರಮ ಪುರುಷ ಶ್ರೀಹರಿ. ನಿನಗೆ ಶರಣು ಬಂದಿದ್ದೇನೆ, ನಿನಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಸಂಸಾರದ ಸೆರೆಯನ್ನು ಬಿಡಿಸಪ್ಪ. ಅದು ಹೋಗಬೇಕಾಗಿದ್ದರೆ ಭಕ್ತರೊಳಗಿರ್ಬೇಕು ನಾನು ಯಾವಾಗ. ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನಿನಗೆ ಶ್ರೀಹರಿ, ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ, ಭಕ್ತರೊಳಗೆ ನನಗಿಡು. ಆವಾಗಲೇ ಇನ್ನು ಸಂಸಾರದ ಬಂಧನದಿಂದ ಪಾರಾಗ್ತೇನೆ. ಪುಟ್ಟಿಸಲೇಬೇಡ ಇನ್ನು, ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಹುಟ್ಟಿಸಲೇಬೇಡಪ್ಪ, ಹುಟ್ಟಿಸಿದ ಮೇಲೆ ರಕ್ಷಣೆ ಮಾಡಪ್ಪ. ಇಷ್ಟೇ ನಿಂಗೆ ಬೇಡ್ಕೋತೇನೆ ಪರಮಾತ್ಮ. ಹುಟ್ಟಿಸಬೇಡ, ಹುಟ್ಟಿಸಿದ ಮೇಲೆ ರಕ್ಷಣೆ ಮಾಡು ಶ್ರೀಕೃಷ್ಣ. ನಿನಗೆ ಇದನ್ನೇ ಬೇಡ್ಕೋತಾ ಇದ್ದೇನೆ. ಸತ್ಯವಾದಿ ನಾಮಗಳನ್ನು ನಿತ್ಯದಲ್ಲೇ ಪಠಿಸುವರನು, ಅರ್ಥಿಯಿಂದ ಸಲಹುತ್ತಿರುವ ಕರ್ತೃಕೇಶವ. ಪರಮಾತ್ಮನ ಈ ಮಂಗಳಕರವಾದ ನಾಮಗಳನ್ನು, ಈ 24 ನಾಮಗಳನ್ನು ಯಾರು ಭಕ್ತಿಯಿಂದ ನಿತ್ಯದಲ್ಲೇ ಪಠಿಸುತ್ತಾರೆ, ಅರ್ಥಿಯಿಂದ ಅಂದರೆ ಭಕ್ತಿಯಿಂದ ಪಠಿಸುತ್ತಾರೆಯೋ ಅಂಥವರಿಗೆ ಕರ್ತೃವಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಮರೆಯದಲೇ ಹರಿಯ ನಾಮ ಬರೆದೋದಿ ಕೇಳುವರಿಗೆ, ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ. ಹೇಳ್ತದೆ ಪರಮಾತ್ಮನ ನಾಮವನ್ನು ಮರೆಯಬೇಡ್ರಿ. ಆ ನಾಮವನ್ನು ಯಾವಾಗಲೂ ಹೇಳ್ತಾ ಇರ್ರಿ, ಬರಿತಾ ಇರ್ರಿ, ಓದ್ತಾ ಇರ್ರಿ, ಕೇಳ್ತಾ ಇರ್ರಿ ಅವನ ಮಹಿಮೆಯನ್ನು. ಆಗ ಪರಮಾತ್ಮ ತಾನೇ ಕರೆದು ಮುಕ್ತಿಯನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಆ 26 ನುಡಿಯಲ್ಲಿ ಆ ಪರಮಾತ್ಮನ ಮಹಿಮೆಯನ್ನು, ಪರಮಾತ್ಮನ ನಾಮವನ್ನು ಹೇಳುತ್ತಾ ಅದರ ಮಹಿಮೆಯನ್ನು ಹೇಳ್ರಿ ಅಂತ ಹೇಳ್ತಾರೆ. ಆಗ ಹೇಳ್ತಾ ಇದ್ದಾರೆ, ಭಕ್ತಿ ಸಾರ 6 ಓದುವರು ಅನುದಿನ ಭಕ್ತಿಯಿಂದ ಪರಮಾತ್ಮನ ಮಹಿಮೆಯನ್ನು ಕೇಳ್ತಾ ಇರಬೇಕು, ಹೇಳ್ತಾ ಇರಬೇಕು, ಓದ್ತಾ ಇರಬೇಕು. ಅಂಥವರಿಗೆ ಪರಮಾತ್ಮ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂಥೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿ ಅಷ್ಟೊಂದು ಅರ್ಥವನ್ನಿಟ್ಟಿದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.